ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗದಲ್ಲಿ ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಹರಳಯ್ಯ ಶ್ರೀಗಳ ಆರೋಗ್ಯವನ್ನ ಪರಮಪೂಜ್ಯ ಡಾಕ್ಟರ್ ಮಾದಾರ ಚೆನ್ನಯ್ಯ ಶ್ರೀಗಳು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸಿದ್ದಾರೆ. ಈ ವೇಳೆ ವೈದ್ಯರಿಂದ ಆರೋಗ್ಯದ ಮಾಹಿತಿ ಪಡೆದು ಉತ್ತಮ ಚಿಕಿತ್ಸೆ ನೀಡುವಂತೆ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಪರಮಪೂಜ್ಯ ಡಾಕ್ಟರ್ ಮಾದಾರ ಚೆನ್ನಯ್ಯ ಶ್ರೀಗಳು ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಹರಳಯ್ಯ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವೈದ್ಯರಿಂದ ಆರೋಗ್ಯ ಪರಿಸ್ಥಿತಿ ಕುರಿತು ಸಮಗ್ರ ಮಾಹಿತಿ ಪಡೆದ ಅವರು ಅಗತ್ಯವಿರುವ ಎಲ್ಲ ಚಿಕಿತ್ಸೆಯನ್ನ ಸಮರ್ಪಕವಾಗಿ ಒದಗಿಸುವಂತೆ ವೈದ್ಯರಿಗೆ ಸೂಚಿಸಿದ್ದಾರೆ. ಘಟನೆಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ ಡಾಕ್ಟರ್ ಮಾದಾರ ಚೆನ್ನಯ್ಯ ಶ್ರೀಗಳು ಪ್ರಕರಣದ ಕುರಿತು ಸಮಗ್ರ ಹಾಗೂ ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದ್ದಾರೆ. ಅಲ್ಲದೆ ಹರಳಯ್ಯ ಶ್ರೀಗಳು ಶೀಘ್ರವಾಗಿ ಗುಣಮುಖರಾಗಲೆಂದು ಪ್ರಾರ್ಥಿಸಿ ಶುಭ ಹಾರೈಸಿದ್ದಾರೆ. ಸ್ವಲ್ಪ ಆಚೆ ನಡೀರೋಣ, ನೋಡಿರೋರೆಲ್ಲ ಆಚೆ ನಡೀರೋಣ. ನೋಡಿ, ಇವತ್ತಿನ ದಿನ ಚಿತ್ರದುರ್ಗ ತಾಲೂಕು ನಮ್ಮ ಹರಳಿಯ ಗುರುಗಳ ಮೇಲೆ ಹಲ್ಲೆ ಆಗಿದೆ ಅಂತ ಗೊತ್ತಾಗಿದೆ. ನಾನು ಚೆನ್ನೈಯಲ್ಲಿದ್ದೆ, ಗುರುಗಳನ್ನ ನೋಡೋಕ್ಕೆ ಬಂದಿದ್ದೀನಿ. ಇವತ್ತು ನೋಡಿ, ಕಾನೂನು ಸುವ್ಯವಸ್ಥೆ ಹೆಂಗಿದೆ ಅಂದರೆ ಒಂದು ಗುರುಗಳು ಕಾಪಾಡ್ಸೋಕೆ ಕೂಡ ಈ ಸರ್ಕಾರಕ್ಕೆ ಹೋಗ್ತಾ ಇಲ್ಲ ಅಂತಾಗಿದೆ. ಅದು ಮಾದರಿ ಕಂಡ್ರೆ ಈ ಸರ್ಕಾರಕ್ಕೆ ಏನಂತ ಕೋಪನೋ ಇಲ್ಲ ಏನಂತ ಗೊತ್ತಿಲ್ಲ. ಒಂದು ಮಾದರಿ ಸ್ವಾಮಿನ ಹೊಡೆದವ್ರು ಯಾರೋ ಕಿಡಿಗೆಗಳು ಬಂದರು, ಕಿಡಿಗೆಗಳು. ಈ ಸರ್ಕಾರ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತಾ ಇದೆಯೋ ಗೊತ್ತಿಲ್ಲ. ನಾವಂತೂ ನಮ್ಮವರನ್ನು ಆಗ್ರಹ ಮಾಡ್ತಾ ಇದ್ವಿ. ಆ ಸ್ಟೇಷನಲ್ಲಿ ಯಾವತ್ತು ದಿನ ಯಾರು ಇನ್ಚಾರ್ಜ್ ಇದ್ರು ಅವರು ಕೂಡ ಸಸ್ಪೆಂಡ್ ಆಗಿ ಯಾರು ಗುರುಗಳ ಮೇಲೆ ಹಲ್ಲೆ ಮಾಡಿದ್ದಾರೋ ಅವ್ರ ಮೇಲೆ ಗೂಂಡಾ ಆ್ಯಕ್ಟನ್ನು ಮಾಡಬೇಕು ಅಂತ ನಮ್ಮ ಆಗ್ರಹ ಇದೆ. ನಮ್ಮದು ಕೂಡ ಅದೇ ಇದೆ. ಸರ್ಕಾರದ ಮೇಲೆ ನಮ್ಮ ಅದೇ ನನಗೆ ಕೂಡ ನೋವಾಗಿದ್ದು. ನಾನು ಕೇಳಿದೆ, ಘಟನೆ ಆಗಿರೋದು ಮೊನ್ನೆ 24 ಗಂಟೆ ಆಗಿದೆ. 20 ಗಂಟೆ ಸರ್ಕಾರದ ಪರವಾಗಿ ಡಿ ಸಿ ಆಗಲಿ ಬೇರೆ ಯಾರನ್ನ ಒಂದು ಮಂತ್ರಿ ಆಗಲಿ ಜಿಲ್ಲಾ ಉಸ್ತುವಾರಿ ಆಗಲಿ ಯಾರು ಬಂದು ನೋಡಿಲ್ಲ. ಇದು ಫಸ್ಟ್ ಖಂಡನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಮುದಾಯ ನನ್ನ ಮಾದರ ಸಮುದಾಯ. ಒಂದು ಮಾದರ ಸ್ವಾಮೀಜಿ ಮೇಲೆ ಕೈ ಇಡ್ತಾನಂತ ಒಬ್ಬ, ಅದಕ್ಕೆ ಸರ್ಕಾರ ಸಾರದು. ನಮ್ಮ ಎಸ್ ಪಿಗೆ ಕೇಳಬೇಕು, ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೇಳಬೇಕು. ಕಾರಣ ಸ್ಟೇಷನ್ ಒಳಗೆ ಬಂದು ಕೂಡ ನುಗ್ಗಿ ಹೊಡಿತಾ ಇದ್ದಾರೆ. ಇದು ಯಾವ ಧರ್ಮ ಗೊತ್ತಾಗ್ತದೆ, ಇದೇನೋ ಪಾಕಿಸ್ತಾನ ಅಥವಾ ಇಂಡಿಯಾನೋ ಅಂತ ಕೂಡ ನನಗೆ ಕೂಡ ಗೊತ್ತಾಗ್ತಾ ಇಲ್ಲ. ನಮಗೂ ಕೂಡ ಆಗ್ರಹ ಇದೆ. ಸ್ಟೇಷನ್ ನುಗ್ಗಿ ನಮ್ಮ ಗುರುಗಳ ಮೇಲೆ, ಸಮುದಾಯದ ಗುರುಗಳ ಮೇಲೆ ಕೈ ಇಟ್ಟವ್ರೆ. ಇದಕ್ಕೆ ಸರ್ಕಾರ ಕೂಡಲೇ ಕ್ರಮ ತಗೊಳ್ಳಿ. ಇನ್ಮೇಲೆ ಇವತ್ತು ನಮ್ಮವರೆಲ್ಲ ಒಂದು ಪ್ರೊಟೆಸ್ಟ್ ಇಟ್ಕೊಂಡವ್ರೆ, ಗಮನ ಇಟ್ಕೊಂಡವ್ರೆ ಎಸ್ ಪಿ ಆಫೀಸ್ ಮುಂದೆ. ಇದು ಸರ್ಕಾರಕ್ಕೆ ಗಮನ ಕೂಡ ಹೋಗ್ತಾ ಇದ್ದೀನಿ. ನಮ್ಮ ಸಂಘಟನೆಗಳು, ನನ್ನ ದಲಿತ ಸಂಘಟನೆಗಳು ಚಳವಳಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ತಗೊಂಡಿಲ್ಲ ಅಂದರೆ ರಾಜ್ಯದಾದ್ಯಂತ ಆ ಸ್ವಾಮೀಜಿ ಪರವಾಗಿ ನಿಂತು ನಾವು ಇಲಾಖೆ ವಿರುದ್ಧ, ಸರ್ಕಾರದ ವಿರುದ್ಧ ನಮ್ಮ ಒಂದು ಅಭಿಪ್ರಾಯವನ್ನು ಹೇಳಬೇಕಾಗುತ್ತೆ. ಆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ವಹಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹರಳಯ್ಯ ಸ್ವಾಮೀಜಿಯವರ ಮೇಲೆ ಶ್ರೀ ಬಸವ ಅನ್ಯ ಕೋಮಿನ ಪಕ್ಕದ ಜಮೀನಿನ ತಂದೆ ಮತ್ತು ಮಗ ಮತ್ತು ಸ್ನೇಹಿತರು ಎಲ್ಲರೂ ಸೇರಿ ಹೊಡೆದಿರ್ತಕ್ಕಂಥದ್ದು ಮಾಧ್ಯಮದಲ್ಲೂ ಕೂಡ ಬೆಳಿಗ್ಗೆನೇ ಆಗಲೇ ಪ್ರಸಾರ ಆಗಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಈಗಾಗಲೇ ನಮಗೆ ಭಾಳಷ್ಟು ನೋವೇನೆಂದರೆ, ಮಾದಿಗ ಸಮುದಾಯದ ಒಬ್ಬ ಮಠಾಧೀಶರಿಗೇನೆ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ ನಾವು ಈ ಸಮಾಜದಲ್ಲಿ ಮಾದಿಗರು ಬದುಕೋದು ತುಂಬ ಕಷ್ಟ ಆಗುತ್ತೆ. ಯಾಕೆ ಈಗ ನಾವು ಮಾದಿಗರಿಗೆ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ. ಇವತ್ತು ಹರಳಯ್ಯ ಸ್ವಾಮೀಜಿ ಅನ್ನೋಂಥ ಒಂದು ದೊಡ್ಡ ಮಠ ಕಟ್ಟಿ, ಒಂದು ಶಾಲೆಯನ್ನು ನಡೆಸಿ, ಒಂದು ಕಷ್ಟಪಟ್ಟು ಸಮುದಾಯದ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅವರು ಸಾಕಷ್ಟು ಕಷ್ಟಪಟ್ಟಾರೆ. ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ. ನಾವು ಈ ವಿಚಾರವಾಗಿ ಅವ್ರನ್ನ ನಾವು ಯಾವಾಗಲೂ ಪೂಜ್ಯ ಗುರುಗಳನ್ನ ನಾವು ಸ್ಮರಿಸ್ತೀವಿ. ಅಂತಹ ಒಂದು ಕಷ್ಟಪಟ್ಟು ಇವತ್ತೆಲ್ಲರೂ ಕೂಡ ಮನೆಗಳನ್ನ ಕಟ್ಕೊಂಡು ತನ್ನ ಬಿಸ್ನೆಸ್ಗಳು ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಜನ ಇದ್ದಾಗ ಇಂಥದ್ದೊಂದು ಸಮುದಾಯಕ್ಕೆ, ಸಮಾಜಕ್ಕೆ ಆಸೆಯಾಗಿರಲಿ ಅಂತೇಳಿ ಇವತ್ತು ನಮ್ಮ ಸ್ವಾಮೀಜಿಯವರು ಒಂದು
ಮಠವನ್ನು ಕಟ್ಟಿದ್ರೆ ಆ ಕಾಂಪೌಂಡಿನ ವಿಚಾರವಾಗೂ ಕೂಡ ಈಗಾಗಲೇ ಈ ಹಿಂದೆ ಇದು ಪ್ರಶ್ನೆ ಬಾರಿ ಅಲ್ಲ, ಈಗ ಈ ಹಿಂದೆ ಆಗಲೇ ಒಂದು 23 ಸೆಪ್ಟೆಂಬರಲ್ಲಿ 2025ರಲ್ಲೂ ಕೂಡ ಒಂದು ದೂರನ್ನು ಕೊಡಕ್ಕೆ ಹೋದಾಗ ಅಲ್ಲಿನ ಐಮಂಗಲ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ದೂರನ್ನು ಸ್ವೀಕರಿಸಿಲ್ಲ. ಸ್ವಾಮೀಜಿಗೆ ಇವತ್ತಲ್ಲ, ನಿನ್ನೆ ಒಂದೇ ದಿವಸ ಅಲ್ಲ ಅಲ್ಲೇ ಆಗಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಸುಮಾರು ಬಾರಿ ಸ್ವಾಮೀಜಿಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಹಾಗೂ ಅಲ್ಲಿನ ಪರಿಸರವನ್ನು ಹಾಳು ಮಾಡಿದ್ದಾರೆ. ಅಲ್ಲಿನ ಕಬ್ಬಣಗಳನ್ನು, ಜಲ್ಲಿಯನ್ನು ಎಲ್ಲವನ್ನೂ ಕೂಡ ಕಳ್ಳತನ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಸಮೇತ ಒಂದು ಸಂವಿಧಾನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಪೊಲೀಸರ ರೀತಿ ನಡ್ಕೊಳ್ಳೋದಲ್ಲೇ ಇವ್ರ ಮೇಲೇ ಪ್ರಚೋದನೆ ಮಾಡಿ ಬೇರೆಯವರಿಗೆ ಪ್ರಚೋದನೆ ಮಾಡುವಂಥ ಕೆಲಸಗಳು, ಹುನ್ನಾರಗಳು ಕೂಡ ನಡೆದು ಬಂದಿದೆ. ಅದು ಸ್ವತಃ ಸ್ವಾಮೀಜಿಯವ್ರಿಗೂ ಕೂಡ ನೋವಿದೆ. ಈಗ ಏನು ನಿನ್ನೆ ರಾತ್ರಿ ಅಲ್ಲೇ ನಡೆದಾಗ ಸ್ಟೇಷನಿಗೆ, ನಿನ್ನೆ ಸಂಜೆ ಅಲ್ಲೇ ನಡೆದಾಗ ಸ್ಟೇಷನಿಗೆ ಹೋದಾಗ ಪೊಲೀಸ್ ಠಾಣೆಯಲ್ಲಿ ಕೂತಕ್ಕಂಥ ಪೊಲೀಸರ ಎದುರಿಗೆ ಸ್ವಾಮೀಜಿಗೆ ಹೊಡಿತಾರೆ ಅಂದರೆ ನಾವು ಯಾರಾದರೂ ಸಾಮಾನ್ಯ ಜನರು ಪೊಲೀಸ್ ಠಾಣೆಗೆ ಹೋದರೆ ನಮಗೆ ನ್ಯಾಯ ಸಿಗುತ್ತೆ? ಇವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಿದೆ, ಹಾಗೂ ಗೃಹ ಮಂತ್ರಿಗಳು ಏನು ಮಾಡ್ತಿದ್ದಾರೆ, ಹಾಗೂ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ, ಯಾವುದಾದ್ರೂ ಒಂದು ದೊಡ್ಡ ಮಡಗಳಿಗೆ ಏನಾದರೂ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿ ಎಲ್ಲರೂ ಕೂಡ ದಾಸರು. ಇವತ್ತು ಭಾಳಷ್ಟು ನಾವು ಇನ್ನೂ ಹಿಂದುಳಿದಿದ್ದೀವಿ. ನಮ್ಮ ಸ್ವಾಮೀಜಿಯವರಿಗೆ, ನಮ್ಮ ಜನಾಂಗಕ್ಕೆ ಬೆಲೆ ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ. ಇವತ್ತು ಸರ್ಕಾರ ಬರಬೇಕು. ಇವತ್ತು ದೊಡ್ಡ ದೊಡ್ಡ ಮಠಗಳಿಗೆ ಹೋಗೋದು ಬಿಟ್ಟು ಸಣ್ಣ ಸಣ್ಣ ಮಠಗಳು ಸಮಾಜಕ್ಕಾಗಿ ಆಸ್ತಿಯನ್ನು ಮಾಡ್ತಕ್ಕಂಥ ಸ್ವಾಮೀಜಿಯವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಈ ಕೂಡಲೇ ಗೃಹ ಮಂತ್ರಿಗಳು ಇದ್ರ ವಿಚಾರವಾಗಿ ಸಾಕಷ್ಟು ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಅವರಿಗೆ ಕಾಂಪೌಂಡಿನ ತೊಂದರೆ ಆಗ್ತಿದೆ, ಆ ಕಾಂಪೌಂಡನ್ನು ನಿರ್ಮಾಣ ಮಾಡುವಂತಹ ಕೆಲಸ ಈಗಲೇ ತ್ವರಿತವಾಗಿ ಆಗಬೇಕು. ನ್ಯಾಯದಲ್ಲಿದ್ದರೂ ಕೂಡ ಇದು ಸಮಾಜ ಕಲ್ಯಾಣ ಇಲಾಖೆ, ಸರ್ಕಾರ ಎಂಟ್ರಿಯಾಗಿ ಇದನ್ನು ಇತ್ಯರ್ಥ ಮಾಡಿ ಆ ಸ್ವಾಮೀಜಿಯವರಿಗೂ ಮತ್ತು ಆ ಒಂದು ಮಠಕ್ಕೆ ರಕ್ಷಣೆಯನ್ನು ನೀಡಬೇಕು. ಆ ಜೊತೆಗೆ ಸ್ವಾಮೀಜಿಯವರಿಗೆ ಅಂಗರಕ್ಷಕರನ್ನ ಕೊಡ್ರಿ. ಇವತ್ತು ನೆಕ್ಸ್ಟು ಒಬ್ಬೊಬ್ಬರೇ ಮಲಗ್ದಂಗೆ ಕೊಲೆ ಮಾಡೋಕ್ಕೂ ಸಮೇತ ಯೋಚನೆ ಮಾಡಲ್ಲ ಅಂತ ಜನರಿದ್ದಾರೆ. ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಈಗ ದಯಮಾಡಿ ಈ DCRE ಪೊಲೀಸ್ ಸ್ಟೇಷನ್ನ ಮೊದಲು ತೆಗಿಬೇಕು. ತೆಗೆದ್ರೆ ಸ್ವಲ್ಪ ಮಾದಿಗರಿಗೆ ಏನಾದರೂ ಅಲ್ಲೇ ಆದಾಗ ತಕ್ಷಣಕ್ಕೆ ಲೋಕಲ್ ಪೊಲೀಸರು ಬಂದು ರಕ್ಷಣೆ ಕೊಡ್ತಾರೆ. ಲೋಕಲ್ ಪೊಲೀಸ್ ಠಾಣೆಗೆ ಅಟ್ರಾಸಿಟಿ ಕೇಸೇ ಕೊಡ್ತಾರಲ್ಲ ಸರ್, ಈ DCRE ಹೋಗ್ರಿ ಅಂತ ಹೇಳ್ತಾರೆ. ಈ ಒಂದು ಸಮಸ್ಯೆ ಕೂಡ ಇವತ್ತು ಸ್ವಾಮೀಜಿಯವರು ಸ್ವತಃ ಎದುರಿಸ್ತಾ ಇದ್ದಾರೆ. ನಾವು ನಾಳೆ 11 ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ SP ಕಚೇರಿಯವರೆಗೂ ಒಂದು ಜನಾಂಗದ ವತಿಯಿಂದ ಬೃಹತ್ ಪ್ರತಿಭಟನೆ, ಸಂಬಂಧಪಟ್ಟಂತಹ PSI ದೀಪಾ ಅವ್ರನ್ನ ಮತ್ತು ಅಲ್ಲಿದ್ದಂಥ ಸಿಬ್ಬಂದಿಗಳು ಯಾರ್ಯಾರಿದ್ರು ಆ ಟೈಮಲ್ಲಿ ಅವ್ರನ್ನೆಲ್ಲರನ್ನೂ ಅಮಾನತು ಮಾಡಬೇಕು. ಮತ್ತು ಏನು ಈಗ ಹಿಂದೆ 25 ಸೆಪ್ಟೆಂಬರಲ್ಲಿ 2025ರಲ್ಲಿ ಏನು ದೂರು ಕೊಟ್ಟಿದ್ರು, ಆ ದೂರನ್ನು ಆಧರಿಸಿ ಮತ್ತೊಂದು ಕೇಸ್ ಮಾಡ್ಕೊಳ್ಬೇಕು. ಅವ್ರ ಮೇಲೆ ಕೇವಲ ಅಟ್ರಾಸಿಟಿ ಒಂದೇ ಅಲ್ಲ, ಸ್ವತಃ ಪೊಲೀಸರ ಸಮೇತ ಇನ್ನೊಂದು ಸುಮೋಟ ದೂರು ದಾಖಲೆ ಮಾಡ್ಕೊಬೇಕು ಪೊಲೀಸ್ ಠಾಣೆಗೆ. ಇವಾಗ KGHಳ್ಳಿ DGHಳ್ಳಿ ನೋಡಿದ್ವಿ, ಈ ಚಿತ್ರದುರ್ಗದಲ್ಲಿ ಐಮಂಗಲ ನೋಡ್ತಾ ಇದ್ವಿ. ಪೊಲೀಸ್ ಠಾಣೆಗೆ ಹೋಗಿ ಹೊಡಿತಾರೆ ಅಂತಂದರೆ ಯಾವ ಮಟ್ಟಕ್ಕಿದೆ?